ಹೇಪ ಉಸಿರಾಡಕ್ಕೆ ಆಗ್ತಾ ಇಲ್ಲ. ಯಾಕೆ ಪೂರ್ತಿ ಉಸಿರು ತಗೊಳಕ್ ಆಗ್ತಾ ಇಲ್ವಾ? ಹೌದು ಜ್ಯೋತಿ, ಉಸಿರು ನಿಂತದಂಗೆ ಆಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ನೀನು ಕುತ್ಕೊಂಡಿರೋ ರೀತಿ ನೋಡು, ಹೇಗೆ ಬೆಂಡಾಗಿ ಕುತ್ಕೊಂಡಿದೀಯಾ. ಹೌದಾ, ಇದರಿಂದ ಏನ್ ಪ್ರಾಬ್ಲಮ್ಮು? ನೀನು ಕೂತ್ರೆ ನಿನ್ನ ಡಯಾಫ್ರಾಮ್ ಮತ್ತೆ ಲಂಗ್ಸ್ ಕಂಪ್ರೆಸ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ನೀನು ಉಸಿರು ತಗೊಳ್ಳೋದಿಕ್ಕೆ ಫಿಸಿಕಲ್ ಆಗಿ ಬ್ಲಾಕ್ ಆಗತ್ತೆ. ಹೌದಾ? ಬರೀ ಇಷ್ಟೇ ಅಲ್ಲ, ಯೋಗದ ಪ್ರಕಾರ ನಮ್ಮ ಸ್ಪೈನ್ ಪ್ರಾಣಶಕ್ತಿಯ ರಾಜಮಾರ್ಗ. ಅದು ಬೆಂಡಾಗಿದ್ರೆ ನಮ್ಮ ಪ್ರಾಣಶಕ್ತಿ ಸರಿಯಾಗಿ ಚಲಿಸಲ್ಲ. ಹಾಗಾದ್ರೆ ಸೊಲ್ಯೂಷನ್ ಏನು? ಅದು ತುಂಬಾ ಸಿಂಪಲ್. ನಿಮ್ಮ ಹಿಪ್ಸ್ ಕೆಳಗೆ ಒಂದು ತಿಂಬಿಟ್ಕೊಂಡು ಕೂತ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಹಿಪ್ಸ್ ನಿಮ್ಮ ಮೊಣಕಾಲಿಗಿಂತ ಸ್ವಲ್ಪ ಮೇಲೆ ಬರುತ್ತೆ. ಈ ರೀತಿ ಕೂತ್ಕೊಂಡ್ರೆ ನಿಮ್ಮ ಸ್ಪೈನ್ ಆಟೋಮೆಟಿಕ್ ಆಗಿ ಸ್ಟ್ರೈಟ್ ಆಗತ್ತೆ. ಈಗ ನಿಮ್ಮ ಲಂಗ್ಸ್ಗೆ ಪೂರ್ತಿ ಜಾಗ ಸಿಗತ್ತೆ ಮತ್ತೆ ಉಸಿರಾಟ ಡೀಪ್ ಆಗಿ ಆಗತ್ತೆ. ಇದೊಂದು ರಿಯಲ್ ಗೇಮ್ ಚೇಂಜರ್. ಸರಿಯಾದ ಪೋಸ್ಚರ್, ಸರಿಯಾದ ಉಸಿರಾಟ. ನೀವು ಪ್ರಾಣಾಯಾಮ ಮಾಡ್ತಾ ದಿಂಬ್ ಯೂಸ್ ಮಾಡ್ತೀರಾ? ಯೂಸ್ ಮಾಡಿದ್ರೆ ದಿಂಬ್ ಅಂತ ಕಮೆಂಟ್ ಮಾಡ್ತೀರಾ? ಮರಿಬೇಡಿ, ಲೈಕ್, ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ. ಬಾಯ್.